ಹಾಯ್ ಮೈ ಬ್ಯೂಟಿಫುಲ್ ಪೀಪಲ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಪೀಪಲ್ ಆರ್ ಡೂಯಿಂಗ್ ಗುಡ್. ಈ ವಿಡಿಯೋ ಏನಂದರೆ, ನಮ್ಮ ಜನ ಇದ್ದಾರಲ್ವ, ನಮ್ಮ ಜನ ಅಂದರೆ ಈ ಸೊಸೈಟಿ. ನಾವು ಬೇಡ ಅಂದ್ರೂ ಫ್ರೀಯಾಗಿ ಅಡ್ವೈಸಸ್ ಕೊಡೋಕ್ಕೆ ಬರ್ತಾ ಇರ್ತಾರೆ. ಹೆಂಗಂದರೆ, ಇವಾಗ ನಾವೇನಾದರೂ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂತಂದರೆ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ, ಇಲ್ಲ ಒಂದು ಒಳ್ಳೆ ಸೇಫಾಗಿರೋ ಜಾಬ್ಗೆ ಹೋದರೆ ಸೇಫ್ ಅಲ್ವಾ, ಈ ಥರ ಎಲ್ಲ ವೇಸ್ಟು, ತುಂಬ ಜನ ಮಾಡ್ತಿದ್ದಾರಲ್ವ ಸೇಮ್ ಇದೇ ವರ್ಕ್ ಆಗಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾನೇ ಇರ್ತಾರೆ. ಸೊ ನಾವು ಅವರ ಎಕ್ಸ್ಪೆಕ್ಟೇಷನ್ಸ್ಗೆ ನಾವು ರೀಚ್ ಆಗಬೇಕು ಅಂದರೆ ಅದು ಯಾವತ್ತೂ ಆಗಲ್ಲ. ಜನ ನಾವೇನು ಮಾಡಿದ್ರೂ ಏನೋ ಒಂದು ಅಂತನೇ ಇರ್ತಾರೆ. ಅದಕ್ಕೆ ಏನು ಮಾಡಬೇಕು ನಾವು ಅಂದರೆ, ನಮ್ಮ ರಿಸಲ್ಟ್ಸ್ ಅಂದರೆ ನಮ್ಮ ಸಕ್ಸಸ್ ಅವ್ರಿಗೆ ಆನ್ಸರ್ ಆಗಿರಬೇಕು ಅಷ್ಟೇ ಹೊರತು ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಬಾರ್ದು ಯಾರಿಗೂ. ಇನ್ನೊಬ್ಬರ ನಾವು ಹುಟ್ಟಿದಾಗೆ ನಮ್ಮ ಒಂದು ಇದ್ರ ಮೇಲೆ ಸ್ಕ್ರಿಪ್ಟ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನಮ್ಮ ಜನ. ಸೊ ನಾವು ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ, ಇಲ್ಲಾಂದರೆ ಅವ್ರ ಎಕ್ಸ್ಪೆಕ್ಟೇಷನ್ಸನ್ನು ರೀಚ್ ಹಾಕೋಕ್ಕೆ ನಾವು ಹುಟ್ಟಿಲ್ಲ. ಸೊ ನಾವೇನಾಗಬೇಕಂತಂದರೆ, ಬಿ ದ ಆಥರ್ ಆಫ್ ಯುವರ್ ಲೈಫ್, ನಾಟ್ ಎ ಕ್ಯಾರೆಕ್ಟರ್ ಇನ್ ಸಮ್ವನ್ಸ್ ಸ್ಟೋರಿ ಅಂತ ಹೇಳ್ತೀನಿ. ಅಂದರೆ ಇನ್ನೊಬ್ಬರ ಒಂದು ಸ್ಟೋರಿಯಲ್ಲಿ ನಾವು ಕ್ಯಾರೆಕ್ಟರ್ ಥರ ಇರಬಾರ್ದು. ನಮ್ಮ ಲೈಫ್ನ ನಾವೇ ಬರ್ಕೋಬೇಕು. ಒಂದೊಳ್ಳೆ ರೀತಿಯಲ್ಲಿ ನಾವು ಅದನ್ನು ಬರ್ಕೊಂಡು ನಮಗಿಷ್ಟ ನಮ್ಮ ಡ್ರೀಮ್ಸ್ನ ನಾವು ಹಾರ್ಡ್ ವರ್ಕಿಂದ ಮುಂದೆ ಹೋಗ್ತಾ ಇರಬೇಕು. ಇಷ್ಟು ಹೇಳ್ತೀನಿ. ಒಂದು ಆರ್ಡರ್ ಇತ್ತು, ಸೊ ಸ್ಟಾಲ್ ಹಾಕಿ ಬಂದು ಆಮೇಲೆ ಆರ್ಡರ್ ಇತ್ತು, ಅವ್ರಿಗೆಲ್ಲ ಆರ್ಡರು ಕೊಟ್ಬಿಟ್ಟು ಬರ್ತಿದ್ದೆ ಮನೆಗೆ ವಾಪಸ್ಸು. ಗಾಂಧಿ ಬಜಾರ್ ಬೈ ಟು ಕಾಫಿ ಹತ್ರ ಸ್ಟಾಲ್ ಹಾಕಿರ್ತೀನಿ, ಬನ್ನಿ. ಆ್ಯಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಗೈಸ್, ನೆವರ್ ಗಿವ್ ಅಪ್. ಜನ ಏನೇ ಅಂದರೂ ಗಿವ್ ಅಪ್ ಕೊಡೋಕ್ಕೆ ಹೋಗ್ಬೇಡಿ. ನಮಗೆ ಫಸ್ಟಲ್ಲಿ ಬೇಜಾರಾಗತ್ತೆ, ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ. ಎಲ್ರಿಗೂ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ನಮ್ಮದೇ ಒಂದು ಕಷ್ಟ ಇರುತ್ತೆ. ನಾವೇನೋ ಒಂದು ಮಾಡೋಕ್ಕೆ ಹೋಗಿರ್ತೀವಿ, ಈ ಥರ ಮಧ್ಯದಲ್ಲಿ ಬರ್ತಾನೇ ಇರುತ್ತೆ ಹಡಲ್ಸು, ಅವನ್ನೆಲ್ಲ ನಾವು ದಾಟ್ಕೊಂಡು ಮುಂದಕ್ಕೆ ಹೋಗಬೇಕು. ಸೊ ಇಷ್ಟೇ. ಬೇರೆಯವರ ಅಪ್ರೂವಲ್ಗೋಸ್ಕರ ಯಾರೂ ವೆಯ್ಟ್ ಮಾಡಬೇಡಿ. ನಿಮ್ಮ ಕೆಲಸ ನೀವು ಸ್ಟಾರ್ಟ್ ಮಾಡಿ, ನಿಮ್ಮ ಡ್ರೀಮ್ಸ್ನ ನೀವು ಅಚೀವ್ ಮಾಡಿ. ಅಷ್ಟೇ. ನಿಮ್ಮ ಲೈಫ್ನ ನೀವು ಹ್ಯಾಪಿಯಾಗಿ ಬದುಕಿ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇನ್ನೇನು, ಮೆಲ್ಟೋ, ಲವ್ ಎಟ್ ಫಸ್ಟ್ ಮೆಲ್ಟ್. ಥ್ಯಾಂಕ್ ಯು ಗಾಯ್ಸ್.